ಮನೆಯಲ್ಲಿ ದೀಪಾರಾಧನೆ ಆಗಬೇಕು. ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ದೇವರ ಮುಂದೆ, ದೇವರ ಫೋಟೋನೋ ವಿಗ್ರಹನೋ ದೇವರ ಸ್ಥಳವೋ, ಒಂದು 10 ಸ್ಕ್ವೇರ್ ಮನೆ ಕಟ್ಕೊಂಡ್ರೆ ದೇವರಿಗೆ ಒಂದು 2 ಅಡಿಗೆ 2 ಅಡಿ ನಮಗೆ ಕೊಡೋಕ್ಕಾಗಲ್ಲ ಅಂತಂದ್ರೆ ನಾವಿನ್ನೇನು ಮಾತಾಡಲಿಕ್ಕೆ ಹೇಳಲಿಕ್ಕೆ ಇನ್ನೇನು ಉಳಿದು ಬಾಕಿ ಇಲ್ಲ. ಚಿಕ್ಕ ಒಂದು ಸ್ಥಳವನ್ನು ಮಾಡಿಕೊಂಡು ನಿಮ್ಮ ಮನೆಯ ದೇವರ ಅಥವಾ ಇಷ್ಟ ದೇವರ ಒಂದು ಚಿತ್ರವನ್ನೋ ಪಟವನ್ನೋ ವಿಗ್ರಹವನ್ನೋ ಇಟ್ಟುಕೊಳ್ಳಬೇಕು. ಪ್ರತಿನಿತ್ಯ ಹೂವನ್ನು ದೇವರಿಗೆ ಇಟ್ಟು 1-2 ಅಗರಬತ್ತಿಯನ್ನು ಹಚ್ಚಿ 2 ದೀಪವನ್ನು, ತುಪ್ಪದ್ದಾದರೆ ಬಹಳ ಶ್ರೇಯಸ್ಸು, ತುಪ್ಪದಿಲ್ಲಪ್ಪ ನಮಗೆ ಶಕ್ತಿ ಇಲ್ಲ ಅಂತಂದರೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು, ಇಪ್ಪೆ ಎಣ್ಣೆಯ ದೀಪವನ್ನು ಹಚ್ಚಬೇಕು. ಇದನ್ನು ಮಾಡ್ತಕ್ಕಂಥದ್ದು ಮಾಡಿದ್ರೆ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ಧೈರ್ಯ ಸಾಹಸ ಹೆಚ್ಚುತ್ತೆ. ಮೊಂಡುತನ ಬಂಡುತನ ಹೇಳ್ತಿಲ್ಲ ನಾನು. ಅಕ್ಕಪಕ್ಕದ ಮೇಲೆ ಹೋಗಿ ಎಗರಾಡೋದು ಜಗಳಾಡೋದು ಧೈರ್ಯ ಅಲ್ಲ. ಸಂಯಮದಿಂದ ಇರುವುದೇ ಧೈರ್ಯ. ಅಂತಹ ಧೈರ್ಯ ಶೌರ್ಯಗಳು ಉಪಾಯಗಳು ಹೆಚ್ಚುತ್ತೆ, ಭೂಲಾಭ ಆಗುತ್ತೆ ಮತ್ತು ಮೈ ಒಳಗಡೆ ಮತ್ತು ಹೊರಗಡೆ ಆಗ್ತಕ್ಕಂತಹ ಗಾಯಗಳು ಬೇಗ ವಾಸಿಯಾಗಿ ಹೋಗುತ್ತೆ. ಅಣ್ಣ ತಮ್ಮಂದರೊಂದಿಗೆ ಅಕ್ಕ ತಂಗಿಯರೊಂದಿಗೆ ನಮ್ಮ ಬಾಂಧವ್ಯ ಬಹಳ ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ ಅಂತ ಹೇಳಿ ಶಾಸ್ತ್ರಕಾರರು ಹೇಳ್ತಾರೆ. ಆದ್ದರಿಂದ ದೇವರ ಪೂಜೆ ಚಿಕ್ಕದಾಗಿ ಮತ್ತು ಬೆಳಗ್ಗೆ ದೀಪಾರಾಧನೆ, ಸಂಜೆ ಹೆಣ್ಣು ಮಕ್ಕಳು ಮನೆಯಲ್ಲಿ ಹೆಂಡತಿಯೋ ತಾಯಿಯೋ ಅತ್ತೆಯೋ ತಂಗಿಯೋ ಸೊಸೆಯೋ ಅಕ್ಕನೋ ಹೆಣ್ಣು ಮಕ್ಕಳು ಸಂಜೆ ದೀಪ ಹಚ್ಚಬೇಕು, ಬೆಳಗ್ಗೆ ಗಂಡಸರೇ ಹಚ್ಚಬೇಕು. ನೀವು ದೊಡ್ಡ IAS ಆಫೀಸರ್ ಆಗಿದ್ದರೂ ಏನೂ ತೊಂದರೆ ಇಲ್ಲ, ದೇವರು ನಿಮಗಿನ್ನ ದೊಡ್ಡವನೇ. ನೀವು ಮಂತ್ರಿ ಮಹೋದಯರಾದರೂ ದೇವರು ನಿಮಗಿನ್ನ ದೊಡ್ಡವನೇ. ಆದ್ದರಿಂದ ದೀಪವನ್ನು ಹಚ್ಚಿ ಹೋಗಲಿಕ್ಕೆ ಏನು ಗಂಟೆಗಟ್ಟಲೆ ಹಿಡಿಸೋದಿಲ್ಲ. ದೀಪವನ್ನು ಹಚ್ಚಿ ನಮಸ್ಕಾರವನ್ನು ಮಾಡಿಕೊಂಡು ಹೋಗ್ತಕ್ಕಂಥದ್ದು ಮಾಡಿದರೆ ಇಷ್ಟು ಶುಭ ಫಲಗಳು ನಿಮ್ಮದಾಗುತ್ತೆ.